ನ್ಯೂಸ್ಗೆ ಸ್ವಾಗತ. ಶ್ರಾವಣ ಮಾಸದ ನಿಮಿತ್ತ 3ನೇ ಸೋಮವಾರ ಶ್ರೀ ದಾನಮ್ಮ ದೇವಿಯ ಸದ್ಭಕ್ತರಿಂದ ಇಂದು ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ 25 ಕೆಜಿ ಬೆಳ್ಳಿ ಪಲ್ಲಕ್ಕಿ ಭವ್ಯವಾದ ಮೆರವಣಿಗೆಯೊಂದಿಗೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ತಲುಪಿತ್ತು. ಸುಮಂಗಲಿಯರಿಗೆ ಉಡಿ ತುಂಬಿ ತದನಂತರ ಶ್ರೀ ದಾನಮ್ಮ ದೇವಿ ಹಾಗೂ ಶ್ರೀ ಸೋಮನಾಥ ವಿವಾಹ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿಸಲಾಯಿತು. ಬಂದ ಭಕ್ತರಿಗೆ ಮಹಾಪ್ರಸಾದ ನೀಡಲಾಯಿತು. ಇದು ಶ್ರಾವಣ 3ನೇ ಸೋಮವಾರ ದಾನಮ್ಮನ ಲಗ್ನ ಇರುತ್ತದೆ ಹಾಗೂ 35 ಕೆಜಿ ಬೆಳ್ಳಿಯ ಪಾಲಿಕೆಯನ್ನು ಕಲ್ಮೇಶ್ವರ ಗುಡಿಯಿಂದ ಗಾಂಧಿ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ ರನ್ ಸರ್ಕಲ್ ಮುಖಾಂತರ ದಾನಮ್ಮ ದೇವಿಗೆ ಬಂದು ಮುಟ್ಟಿಸಿರುತ್ತೇವೆ. ಇದನ್ನು ಎಲ್ಲ ದಾನಮ್ಮನ ಭಕ್ತರು ಹಾಗೂ ಸಾರ್ವಜನಿಕ ಮಾಡಲ್ಪಟ್ಟಿದೆ. ಇವತ್ತು ಈ ಹುಣ್ಣಿಮೆಯ ದಿವಸ, ರಾಖಿ ಹುಣ್ಣಿಮೆ ದಿವಸ ನಮ್ಮ ಹೊನವಾಡ ಬಂಧುಗಳ ಮಹಾಪ್ರಸಾದ ಇರುತ್ತದೆ ಹಾಗೂ ದಾನಮ್ಮ ಸೋಮನಾಥನ ಲಗ್ನವೂ ಇರುತ್ತದೆ. ಹಾಗೂ ಎಲ್ಲ ಸಮಾಜದವರು ಹಾಗೂ ದಾನಮ್ಮನ ಭಕ್ತರು ಬಂದು ಪ್ರಸಾದವನ್ನು ಸೇವಿಸಬೇಕಾಗಿ ವಿನಂತಿ. ನಮ್ಮ ದಾನಮ್ಮ ದೇವಿ ಕಮಿಟಿಯವರು 40 ಕೆಜಿ ಬೆಳ್ಳಿ ಪಾಲ್ಕಿಯನ್ನು ಹಾಗೂ ಸೋಮನಾಥ ಮೂರ್ತಿ ದಾನಮ್ಮ ದೇವಿ ಮೂರ್ತಿಯನ್ನು ಆ ಪಾಲ್ಕಿಯನ್ನು ಕಲ್ಮೇಶ್ವರ ಗುಡಿಯಿಂದ ದಾನಮ್ಮ ಗುಡಿಗೆ ತರುವ ಸಲುವಾಗಿ ಮಧ್ಯ ಮಾರ್ಗ ಗಾಂಧಿ ಮಾರ್ಗ ಹಾಗೂ ಶಿವಾಜಿ ಸರ್ಕಲ್ ಅಲ್ಲಿಂದ ರನ್ ಸರ್ಕಲ್ಗೆ ಬಂದು ದಾನಮ್ಮ ಗುಡಿಗೆ ಇಲ್ಲಿ ಬಂದು ಮುಟ್ಟಿದೆ. ಇವತ್ತಿನ ದಿವಸ ಮುತ್ತೈದರಿಗೆ ಉಡಿ ತುಂಬುವುದಿದೆ. ಅದೇ ಪ್ರಕಾರ ಹುಣ್ಣಿಮೆ ಇದ್ದ ಕಾರಣ ಅದೇ ಪ್ರಕಾರ ಇವತ್ತು ದಾನಮ್ಮ ತಾಯಿ ಮದುವೆ ಇದೆ. ಇಲ್ಲೇ ಮಧ್ಯಾಹ್ನ ಗಂಟಲೆ 1:30 ದಾನಮ್ಮ ತಾಯಿ ಮದುವೆನೂ ಮಾಡ್ತಾರೋ. ಅದಾದ್ಮ್ಯಾಗ ನಮ್ಮ ಹೊನವಾಡ ಬಂಧುಗಳಿಂದ ಅನ್ನ ಪ್ರಸಾದ ಇರುತ್ತದೆ. ಅದಕ್ಕೆ ತಾವೆಲ್ಲರೂ ಪ್ರಸಾದ ಸೇವನೆ ಮಾಡು ದಾನಮ್ಮ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಶ್ರೀ ದಾನಮ್ಮ ದೇವಿ ಬೆಳ್ಳಿಯ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಬಂದಿದ್ದಕ್ಕಾಗಿ ಅಭಿನಂದಿಸುತ್ತೇನೆ. ದಾನಮ್ಮ ದೇವಿ ಪಲ್ಲಕ್ಕಿಯು ಸುಮಾರು 25 ಕೆಜಿ ತೂಕವಿದ್ದು ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಶಿವಾಜಿ ಚೌಕ್ ಮಾರ್ಗವಾಗಿ ದಾನಮ್ಮ ದೇವಿ ಗುಡಿ ಸೇರಿತು. ಈ ವಿಜೃಂಭಣೆಗೆ ಪಾತ್ರರಾದ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಂತೆ ಇವತ್ತು ಉಡಿಯ ತುಂಬೋ ಕಾರ್ಯಕ್ರಮ ಹೊನವಾಡ ಬಂಧುಗಳದ್ದಿದ್ದು ತಾವೆಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವತ್ತು ನೂಲು ಹುಣ್ಣಿಯ ಒಂದು ಹಬ್ಬದ ನಿಮಿತ್ತ ದಾನಮ್ಮ ದೇವಿ ಮತ್ತು ಸೋಮನಾಥ ಒಂದು ಮದುವೆಯ ಒಂದು ಉತ್ಸವವನ್ನು ಒಂದು ವಿಜೃಂಭಣೆಯಾಗಿ ಇವತ್ತು ಮೆರವಣಿಗೆಗಳ ಮೂಲಕ ನಂತರ ಆಚರಣೆಯನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕಿನ ಎಲ್ಲ ದಾನಮ್ಮ ದೇವಿ ಭಕ್ತರು ಆಗಮಿಸಿ ಒಂದು ಯಶಸ್ವಿಗೊಳಿಸಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್, ಮುಧೋಳ್. आनंददायी माता